ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ರೇಖಾ ಗಣೇಶ್ ಮತ್ತು ಮಕ್ಕಳು, ವಿರಾಜಪೇಟೆ. ದಿವಂಗತ ಸುಶೀಲಮ್ಮ ಮತ್ತು ಶಿವರಾಮ ಶಾಸ್ತ್ರಿ, ಶಿವಮೊಗ್ಗ. ಹರೀಶ್ ಪಾಯ್, ದುಬೈ. ಅರ್ಚನಾ, ಭದ್ರಾವತಿ. ಆಧುನಿಕ ಐಟಿ ಯುಗದಲ್ಲಿ ಇನ್ನರ್ ಟ್ಯೂಷನ್ ಮೂಲಕ ಮನುಜನಿಂದು ತನ್ನೊಳಗೆ ಇನ್ನರ್ ಟೂರ್ ಮಾಡಿಕೊಂಡು ತನ್ನ ಆತ್ಮಾವಲೋಕನದತ್ತ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕಾಗಿದೆ. ಇಂದಿನ ವಿಜ್ಞಾನ ಎಂಬುದು ವಿಶೇಷ ಜ್ಞಾನವಾಗಿ ಸರ್ವತೋಮುಖ ಏಳ್ಗೆಗೆ ದಾರಿ ದೀಪವಾಗುವ ಬದಲು ವಿಮುಖ ಜ್ಞಾನವಾಗಿ ಕೇವಲ ಹೊರಗಿನ ಅರಿವನ್ನಷ್ಟೇ ಬೆಳಗುತ್ತಿದೆ. ಒಂದೇ ಒಂದು ಪದವಿ ಪಡೆದವನು ನಿಶ್ಚಿಂತೆಯಿಂದಲೇ ಥಟ್ಟನೆಯಿಂದ ಗಾಡ್ ಇಸ್ ನೋ ವೇರ್ ಎಂದೇ ಎದೆ ತಟ್ಟಿ ಹೇಳುವನು. ಪ್ರತಿಯೊಬ್ಬರೊಳಗಿರುವ ಪ್ರಾಣಶಕ್ತಿಯೇ ದೇಹಕ್ಕೆ ವರ್ಚಸ್ಸಿನ ರುಮಾಲಾಗಿರುವ ದೇವರು ಎಂದಾದ ಮೇಲೆ ಕೇವಲ 10 ವರ್ಷದ ಬಾಲಕನು ಧೈರ್ಯದಿಂದಲೇ ಗಾಡ್ ಇಸ್ ನೌ ಹಿಯರ್ ಎಂದೇ ವೀರ ಕಹಳೆಯನ್ನೂದಿ ಗೆಲ್ಲಲೇಬೇಕೆಂದು. ಪ್ರಸ್ತುತ ಜಗತ್ತಿನಲ್ಲಿ ಏನು, ಎಂತು, ಹೇಗೆ, ಏಕೆ ಎಂದೆಲ್ಲಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ದೊರೆತರೇನೆ ಸತ್ಯ ನಂಬುವೆ, ಖಂಡಿತ ಪರಿಪಾಲಿಸುವೆ ಎಂಬಿ ಧೋರಣೆಯಂತೂ ಸರ್ವದಾ ಸಲ್ಲದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೊದಲು ಬಿಲೀಫ್ ಇದ್ದರೇನೆ ನಂತರ ರಿಲೀಫ್ ಕಟ್ಟಿಟ್ಟದ್ದು. ಆದರೆ ವೈಜ್ಞಾನಿಕ ನಿಲುವಿದ್ದಾಗ ಮೊದಲು ರಿಲೀಫ್ ದೊರೆತರೇನೆ ಆನಂತರ ಬಿಲೀಫ್ ಎಂದು ವಾದಿಸಬಹುದಷ್ಟೇ. ಭಾವನಾತ್ಮಕ ವಲಯವಾದ ಭಕ್ತಿ, ಶ್ರದ್ಧೆ, ವ್ಯಾಕುಲತೆ, ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯಪರತೆ, ನಿಸ್ವಾರ್ಥತೆಗಳೆಂಬಿ ದೈವಿ ಗುಣಗಳನ್ನು ಔಷಧ ಸೇವಿಸಿ ಹೆಚ್ಚಿಸಿಕೊಳ್ಳಲಂತೂ ಸಾಧ್ಯವೇ ಇಲ್ಲ. ಇವೆಲ್ಲ ಸ್ವಪ್ರಯತ್ನದಿಂದೊದಗುವ ಗುಣರತ್ನಗಳಷ್ಟೇ. ಹಾಗೆಂದೇ ಈ ದಿಸೆಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದ ಎಲ್ಲ ಜಟಿಲ ಪ್ರಶ್ನೆಗಳಿಗೆ ಇದಮಿತ್ತಂ ಎಂದೇ ನಿಖರವಾಗಿ ಸಮಂಜಸ ಉತ್ತರಗಳನ್ನು ನೀಡಬಲ್ಲ ಏಕೈಕ ನೆಲೆಯೇ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್. ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರಿಂದಲೇ ನಿರ್ಮಿಸಲ್ಪಟ್ಟ ಈ ವಿಶಿಷ್ಟ ಆಧ್ಯಾತ್ಮಿಕ ಪ್ರಯೋಗಶಾಲೆಯಲ್ಲಿ ನಾನಾ ಧರ್ಮದ, ನಾನಾ ದೇವರುಗಳ ಭವ್ಯ ನೆಲೆಯೇ ಇದ್ದು ಮಾತನಾಡುವ ದೇವರೆಲ್ಲರ ಪರಮ ಪಾವನ ಏಕೈಕ ತಾಣವಿದಾಗಿದೆ. ಜಗತ್ತಿಗೊಂದೇ ಆದ ಅತ್ಯಪರೂಪದ ಈ ಡಿವೈನ್ ಪಾರ್ಕ್ಗೆ ತೆರೆದ ಮನದಿಂದಲೇ ನೀವಂತೂ ಬರಲೇಬೇಕು. ಬೇಗ ಬೇಗನೆ ಬಂದಿಲ್ಲಿ ನೋಡಲೇಬೇಕು. ಮುಂದಿನ ಅರ್ಧ ಗಂಟೆ ಕಾಲ ಸದ್ಭಕ್ತರ ಹಲವಾರು ಪ್ರಶ್ನೆಗಳಿಗೆ ಪೂಜ್ಯ ಡಾಕ್ಟರ್ ಜಿ ಅವರು ಅವರದೇ ಆದ ವಿಶಿಷ್ಟ ಕಲಾ ಪ್ರತಿಭೆಯಿಂದ ಚೇತೋಹಾರಿಯಾಗಿಯೇ ಹೃನ್ಮನ ಸಿಂಚಕ ಚಿರಸ್ಮರಣೀಯ ಉತ್ತರಗಳನ್ನೇ ನೀಡಿ ಹರಸಲಿದ್ದಾರೆ. ತದೇಕ ಚಿತ್ತರಾಗಿ ಬಂದು ನಿಂದು ಮನದಣಿಯ ಸವಿದು ನೆಮ್ಮದಿಯ ಬೀಡಾಗಿರಿ ಹೂ ಎನ್ನುವಿರ. ಜಗತ್ತಿನ ಜನರಿಗೆ ಅದ್ಭುತವಾಗಿ ಬೆಳಕು ತೋರುತ್ತಿರುವಂತಹ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿಯನ್ನು ಸ್ವಾಗತಿಸುತ್ತಾ, ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ಶ್ರೀಧರ್ ಪುಣಚದಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ಅವರ ಮಾತುಗಳು ಭಾರತದಲ್ಲಿ ದೊಡ್ಡ ಸ್ವತಂತ್ರ ಸಂಗ್ರಾಮವನ್ನು ಉಂಟು ಮಾಡಿತು. ಲಕ್ಷ ಲಕ್ಷ ಸ್ವಾತಂತ್ರ್ಯ ಹೋರಾಟಗಾರರನ್ನು ಧುಮುಕುವಂತೆ ಮಾಡಿತು. ಭಾರತ ಹೇಗೆ ಸಾಗಬೇಕು ಎಂಬುದು ಅತ್ಯದ್ಭುತವಾಗಿ ತಿಳಿಸಿದ್ದರು. ಅಂತಹ ಸ್ವಾಮಿ ವಿವೇಕಾನಂದರ ಮಾತುಗಳು ಎಲ್ಲರ ಹೃದಯವನ್ನು ಮುಟ್ಟಿ ತಟ್ಟಿದಾದರೂ ಹೇಗೆ ಅಂತ ಕೇಳಿದ್ದಾರೆ. ಅವರಲ್ಲಿ ಗುರುಭಕ್ತಿ ಇತ್ತು. ದೈವಭಕ್ತಿ, ಗುರುಭಕ್ತಿ, ಆತ್ಮಶ್ರದ್ಧೆ 100% ಇತ್ತು.
ಅದು ಶಾಶ್ವತವಾಗಿತ್ತು, ಸ್ಥಿರವಾಗಿತ್ತು. ಆಗ ಅವರ ಮಾತು ಯಥಾರ್ಥವಾಗಿ ನೇರವಾಗಿ ಹೃದಯಕ್ಕೆ ನಾಟುತ್ತದೆ. ಹೃದಯಕ್ಕೆ ನಾಟಿತು ಅಂತಾದರೆ ಅದರ ಮೂಲಕ ಮನಸ್ಸು ಅರಳುತ್ತದೆ, ಸ್ಫೂರ್ತಿ ಕೆರಳುತ್ತದೆ. ಆಮೇಲೆ ಅವರ ವಾಗ್ಜರಿಯ ಮೂಲಕ ಜಗತ್ತೇ ಹೊಸ ವೈಭವದೊಂದಿಗೆ ಉರುಳುತ್ತದೆ. ಹಾಗಾಯಿತು. ಅವರ ಮಾತು ಯಥಾರ್ಥವಾಗಿ ಹೃದಯಕ್ಕೆ, ಹೃದಯದಿಂದ ಮನಸ್ಸಿಗೆ, ಮನಸ್ಸಿನ ಮೂಲಕ ಚಿತ್ತಕ್ಕೆ, ಚಿತ್ತದ ಮೂಲಕ ಹೊರಗಡೆ ಪಂಚೇಂದ್ರಿಯ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಈ 12 ಮಂದಿಯಿಂದಾಗಿ ಅದ್ಭುತ ಪರಿಣಾಮವನ್ನುಂಟು ಮಾಡಿತು. ಕಣ ಕಣ ಕ್ಷಣ ಕ್ಷಣವು ಚೈತನ್ಯದ ಶಿಲ್ಪಿಯಾಗಿ ಹೊಸ ಸ್ಫೂರ್ತಿಯೊಂದಿಗೆ ಅವರಲ್ಲಿ ತಟಸ್ಥರಾದವರನ್ನು ಬಡಿದೆಬ್ಬಿಸಿತು, ಬಡಿದೆಬ್ಬಿಸಿದವರನ್ನು ಓಡಿಸಿತು, ಓಡಿದವರನ್ನು ಗುರಿ ತಲುಪುವಂತೆ ಪ್ರೇರೇಪಿಸಿತು. ಹಾಗಾಗಿ ಅಲ್ಲಿ ಏನೆಲ್ಲ ಆಯ್ತು ಅಂದರೆ ಅದು ಮೌನ ಸಂಗ್ರಾಮ. ಮಾತೇ ಇಲ್ಲ, ಬರೀ ಓಡಾಟವೇ ಇಲ್ಲ. ಓಡಾಟದ ಮೂಲಕ ಸ್ಫೂರ್ತಿಯ ಕಿಡಿ ಕಿಡಿ ಕ್ಷಣ ಕ್ಷಣವೂ ಹೊಮ್ಮಿತು. ಅದೊಂದು ಯುಗವೇ ಆಯಿತು. ಅದು ಕರ್ತವ್ಯ ಕ್ಷೇತ್ರದ ಯುಗ, ತಾಳ್ಮೆ ಯುಗ, ಪ್ರೀತಿ ಯುಗ, ನಿಸ್ವಾರ್ಥತೆ ಯುಗ, ಕ್ಷಮೆಯುಗ, ಅಂತೂ ಕ್ರಾಂತಿಯ ನವಯುಗವೇ ಆಯಿತು. ಅವರನ್ನು ಹೇಳ್ತಾ ಹೋದ್ರೆ ಡಾಕ್ಟರ್ ಜಿ, ಒಬ್ಬರ ಅಪ್ರತಿಮ ದೇಶಭಕ್ತನೂ ಹೌದು ಅವರು, ಮತ್ತು ಅಪ್ರತಿಮ ಒಬ್ಬ ದೈವ ಭಕ್ತನೂ ಅವರಾಗಿದ್ದರು ಡಾಕ್ಟರ್ ಜಿ. ಅಂದರೆ ಈ ಎರಡನ್ನು ಮೇಳೈಸಿಕೊಂಡು ಅವರು ಮಾಡಿರುವಂಥ ಒಂದು ಅದ್ಭುತ ಸಾಧನೆ ಡಾಕ್ಟರ್ ಜಿ. ನಾವು ಜಗತ್ತೇ ಒಂದು ವಿಶೇಷವಾಗಿ ಅವರನ್ನು ನೋಡ್ತದೆ ಡಾಕ್ಟರ್ ಜಿ. ಹೌದೇ, ದೈವ ಭಕ್ತ, ಆಮೇಲೆ ಯಥಾರ್ಥವಾಗಿ ದೇವರನ್ನು ಜಗತ್ತಿನಲ್ಲಿ ಕಂಡರು, ಜಗತ್ತೇ ದೇವರಾದರು. ಜಗತ್ತಿನ ಎಲ್ಲರೂ ದೇವರ ಯಥಾರ್ಥವಾದ ಭಕ್ತರಾದರು. ದೇವರ ಮಕ್ಕಳೇ ಯಥಾರ್ಥವಾಗಿ ದೈವ ಭಕ್ತರಾದರು. ಹಾಗೆ ಎಲ್ಲಿ ಕಂಡರು ಅವರಿಗೆ ಗುರುಮಹಾರಾಜರು ಕಂಡರು, ಎಲ್ಲಿ ಕಂಡರು ಜಗನ್ಮಾತೆ ಕಂಡಳು, ಎಲ್ಲಿ ಕಂಡರು ಅಪ್ರತಿಮ ಸಾಹಸಿಗರೇ ಕಂಡರು ಹೊರತು ಲಿಮಿಟೆಡ್ ಫೋರ್ಸ್ ಅಲ್ಲ, ಅನ್ಲಿಮಿಟೆಡ್ ಫೋರ್ಸ್, ಇನ್ಫಿನಿಟ್ ಅಟೆಂಪ್ಟ್ ಮೂಲಕ ಅವರು ಇನ್ಫಿನಿಟ್ ಫೋರ್ಸನ್ನು ತಲುಪಿದರು. ತುದಿಯಲ್ಲಿ ಏರಿಸಿದರು, ಹಾರಿಸಿದರು, ಆಮೇಲೆ ವಿಹರಿಸಿದರು. ಅದ್ಭುತವಾದ ಶಕ್ತಿ ಚೈತನ್ಯ. ಅವರು ಮಾತಾಡೋದು ಅಂದರೆ ಅದು ವ್ಯಕ್ತಿ ಅಲ್ಲ, ಶಕ್ತಿ ಅಲ್ಲ, ಯಥಾರ್ಥವಾಗಿ ಪ್ರಚಂಡ ಶಕ್ತಿ. ಆ ಅದ್ಭುತ, ಅದಕ್ಕೆ ಕಾರಣ ಏನಂದರೆ, ಒಂದು ಜಗದಂಬೆಯ ಬಂಪರ್ ಕೃಪೆ, ಗುರುಮಹಾರಾಜರ ಕಣ್ಣೀರಿನ ಹೊಳೆಯ ಮೂಲಕ ಜಗದಂಬೆಯ 100% ಕೃಪೆಯನ್ನು ಅವರು ಅನುಭವಿಸಿದರು, ಆಸ್ವಾದಿಸಿದರು. ತನ್ಮೂಲಕ ಅವರು ಆರಾಧಿಸಿದರು ಅವರನ್ನು. ಇವರು ಅವರಿಗಾಗಿ ಬೇಡಿದ್ದು, ಅವರು ಇವರಿಗಾಗಿ ಬೇಡಿದ್ದು. ಜಗತ್ತು ಈ ಕ್ರಾಂತಿಯ ಯುಗವನ್ನು ಕಣ್ತುಂಬ ಕಂಡದ್ದು. ಅದೊಂದು ಇನ್ನಿಲ್ಲ ಆ ಭಾವ, ನ ಭೂತೋ ನ ಭವಿಷ್ಯತಿ ಎಂಬಂತೆ ಒಂದು ಯುಗವೇ ಆಯಿತು. ಅದು ಧರ್ಮಯುಗ, ಕರ್ಮಯುಗ, ಮರ್ಮಯುಗ ಎಲ್ಲವೂ ಹೌದು. ಅದು ನವಕ್ರಾಂತಿಯ ವೈಭವ ಯುಗ. ಈ ಜಗತ್ತೇ ಮನೆ, ಮಾನವ ಕುಲವೇ ಕುಟುಂಬ ಅಂತೇಳಿ ಅದನ್ನೊಂದು ಅದ್ಭುತವಾಗಿ ತಂದಿರೋದು ಸ್ವಾಮಿ ವಿವೇಕಾನಂದರ ಡಾಕ್ಟರ್ ಜಿ. ಅಂದ್ರೆ ಒಂದು ಇಡೀ ಜಗತ್ತನ್ನೊಂದು ಮನೆ, ಕುಟುಂಬ ಅಂತ ತಿಳ್ಕೊಳ್ಬೇಕಾದ್ರೆ ಡಾಕ್ಟರ್ ಜಿ, ಎಲ್ಲರನ್ನು ಆ ನಿಟ್ಟಿನಲ್ಲಿ ಅವರು ಬೆಳೆಸುವ ಒಂದು ಪ್ರಯತ್ನಕ್ಕೆ ಮುಂದಾದರಲ್ಲ ಡಾಕ್ಟರ್ ಜಿ ಅವರು. ಆ ನಿಟ್ಟಿನಲ್ಲಿ ತೀರ ಬಡತನದಲ್ಲಿ ಬಂದದ್ದವರು. ಯೋಚನೆ ಮಾಡಿ, ಅವರಮ್ಮ ತಮ್ಮ ಕುಟುಂಬದಲ್ಲಿ ದಾರಿದ್ರ್ಯದಿಂದ ಬಸವಳಿದು ಹೋಗಿ ಹಣವೇ ಸರ್ವಸ್ವ ಅಂತೇಳಿದಾಗ ಇವರಿಗನಿಸ್ತು ಲಾಯರ್ ಆದವರು ಲೋಯರ್ ಆಗಿ ಭಗವಂತ ಹಣದ ಮೂಲಕ ವ್ಯಕ್ತವಾಡುವುದಲ್ಲ, ಭಗವಂತ ಹಣಕ್ಕಿಂತ ಬೇರೆಯೇ ಒಂದು ದಾರಿಯಲ್ಲಿದ್ದಾನೆ ಅಂದಾಗ ಗುಣಮಯಿಯಾದ ಗುರು ಮಹಾರಾಜನ ಕಂಡಿಡು. ಗುರು ಮಹಾರಾಜರು ತಾನು ತಿರುಕ ಹುಚ್ಚ, ನನ್ನ ಬಳಿ ಬರಬೇಡ, ಏನೂ ಇಲ್ಲ,
ಅಂಥೇಳಿ ಅವರು 0 ಭಾವದಿಂದ ತಟಸ್ಥರಾದರು, ಅಡಗಿಗುಡುಗಿದರು. ತನ್ಮೂಲಕ ಪೂರ್ವಜನ್ಮದ ಸಂಸ್ಕಾರ ಆಮೇಲೆ ಜಗದಂಬೆಯ ಪವಾಡದಿಂದಾಗಿ ಗುರುಮಾದರ ನೈಜ ಶಕ್ತಿ ಅವರಿಗೆ ಪ್ರಕಟವಾಯಿತು. ಪ್ರಕಟವಾದ ಮೇಲೆ 1 ಮಿಂಚು ಸಿಕ್ತು, 1 ಇಂಚು ಸಿಕ್ತು. ತನ್ಮೂಲಕ ಸಂಪೂರ್ಣ ಕಡಲನ್ನೇ ಅವರು ಆಸ್ವಾದಿಸಿದರು. ಅದು ನಮ್ಮ ಕಲಿಯುಗದ ಮಹಾಭಾಗ್ಯ, ನಮ್ಮೆಲ್ಲರ ಸೌಭಾಗ್ಯ. ಯುವ ಜನರಲ್ಲಂತೂ ನವಸ್ಫೂರ್ತಿಯನ್ನೇ ಅವರು ಒಕ್ಕಿಸಿಬಿಟ್ರು ಡಾಕ್ಟರ್ಜಿ. ನಮ್ಮ ಈಗ ಯೂತ್ ಡೇ ಆಗಿ ಆಚರಿಸುವುದು ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನಾಗಿ ಡಾಕ್ಟರ್ಜಿ. ಅದು ಬರೀ ತೋರಾಣಿಕೆ ಭಕ್ತಿ ಮರ್ರೆ. ಯಥಾರ್ಥ ಭಕ್ತಿ ಆದರೆ ಕಣ್ಣೀರಿನ ಹೊಳೆ ಬಗ್ಗೆ ಒಬ್ಬ ವ್ಯಕ್ತಿ ಹೇಳಿದ್ದುಂಟ? ಭಗವಂತ ಒಲಿಯುವುದು ಕಣ್ಣೀರಿಗಾಗಿ ಮಾತ್ರ ಅಂತ ಹೇಳಿದ್ದುಂಟ? ಒಬ್ಬರು ಸಾಧು ಸಂತರು ಹೇಳಿದ್ದುಂಟ? ಗುರುಮಹಾಜರ ಜೀವನದ ಚರಿತ್ರೆ ನಂತರ ಕಣ್ಣೀರಿಗಾಗಿ ಬೆಲೆ ಕೊಟ್ಟವರು ಒಬ್ಬರೂ ಇಲ್ಲ. ಯೋಚನೆ ಮಾಡಿ, ನಿಜವಾಗಿ ಕಣ್ಣೀರು ಹರಿಸಿದರೆ ಭಗವಂತ ನಾನಾ ವಿಧಾನದಲ್ಲಿ ದಿವ್ಯಾನುಭವದ ಗಣಿಯಾಗಿ ಮಾಡುತ್ತಾನೆ. ಕಣಕಣು ಕ್ಷಣ ಕ್ಷಣು ನಾನಿದ್ದೇನೆ ಮಗು ಮುದ್ದುವಂತೆ ತನ್ನ ವಾಣಿ ದರ್ಶನದ ಮೂಲಕ ಮೇಲೇರಿಸ್ತಾನೆ. ಆ ಸತ್ಯವನ್ನು ಸ್ಪಿರಿಚುವಲ್ ಲ್ಯಾಬೊರೇಟರಿ ಆದ ಶ್ರೀ ಗುರುಜಿ ಡಿವೈನ್ ಪಾರ್ಕ್ನಲ್ಲಿ ಹೊಮ್ಮಿಸುತ್ತಿದ್ದಾರೆ. ಅದನ್ನಾದರೂ ನಾವು ಸ್ಥಾಯಿಯಾಗಿ ಉಳಿಸಿಕೊಂಡು ಸನ್ಯಾಸಿಗಳಲ್ಲಿ ಆಗದ ಅದ್ಭುತ ಬದಲಾವಣೆ ಸಂಸಾರಿಗಳಲ್ಲಾಗುವಂತೆ ನಾವು ಪ್ರವೃತ್ತರಾಗಬೇಕು. ಅಂದರೆ ಆ ಕಣ್ಣೀರಿನ ಮಹಿಮೆ ವಿವೇಕಾನಂದರಿಗೆ ಜೀವಿತಾವಧಿಯಲ್ಲಿ ಅದು ಗುರು ಮಹಾರಾಜರಿಂದ ಬಳುವಳಿಯಾಗಿಯೇ ಬಂದದ್ದು. ಖಂಡಿತ ಗುರುಮಹಾಜರ ವಿಶೇಷ ಕೃಪೆಯಿಂದ ಬಂದದ್ದು. ಜಗತ್ತೀಗ ತಲ್ಲಣಗೊಂಡಿದೆ, ದಾರಿ ತೋರಿಸೋರಿಲ್ಲ, ವ್ಯಾಕ್ಯೂಮ್ ಆಗಿದೆ, ಕತ್ತಲೆ ಆಗಿದೆ, ಬೆಳಕು ಬೇಕೇ ಬೇಕು. ಜಗದಂಬೆ ಅರ್ಜೆಂಟಾಗಿ ಈಗ ಹರಿಬರಿಯಲ್ಲಿ ಎಕ್ಸ್ಪ್ರೆಸ್ ಸ್ಪೀಡ್ನಲ್ಲಿ ಕೃಪೆ ತೋರಿಸಲಿಕ್ಕೆ ಅವಳಿಗೆ ಏನು ಮಾಡಬೇಕು? ಅದಕ್ಕೆ ಕಣ್ಣೀರು ಒಂದೇ. ಕಂಬನಿಯ ಅಸ್ತ್ರದೊಂದಿಗೆ ಜಗದಂಬೆಯನ್ನು ಖಂಡಿತ ಅಲ್ಲಾಡಿಸ್ಬೋದು ಅಂತ ಗುರುಮಹಾಜರು ಪಡೆದ ಆ ಸತ್ಯವನ್ನು ಗುರುಜಿಯ ಮೂಲಕ ಅದನ್ನು ಬಿಂಬಿಸಿದರು. ಈ ಜಗತ್ತು ಮಹಾಪುಣ್ಯ, ಭುವನದ ಮಹಾ ಸೌಭಾಗ್ಯ. ಶ್ರೀ ಗುರುಜಿಯವರು ನಮ್ಮಲ್ಲಿ ನೆಲೆಸಿದ್ದಾರೆ, ನಮ್ಮನ್ನು ಪ್ರವಹಿಸುತ್ತಿದ್ದಾರೆ, ಯಥಾರ್ಥವಾಗಿ ಪ್ರೇರಿಸುತ್ತಿದ್ದಾರೆ. ನಾವು ವಿಧೇಯರಾಗಬೇಕೇ ಹೊರತು ಮತ್ತು ಯಾವ ಪ್ರಶ್ನೆಯೂ ಅಲ್ಲಿಲ್ಲ. ಎಷ್ಟು ಸಲ ಡಿವೈನ್ ಪಾರ್ಕ್ನಲ್ಲೂ ಶ್ರೀ ಗುರುಜಿಯಾಗಿ ಅವರು ಸಂದೇಶ ಕೊಡುವಾಗ ಡಾಕ್ಟರ್ಜಿ ಭಾರತಕ್ಕೆ ಭವ್ಯ ಭವಿಷ್ಯತ್ತಿದೆ ಅಂತ ಹೇಳಿ ಒಂದು ಈಗಲೂ ಹೇಳ್ತಾರೆ, ಭಾರತದ ಭವ್ಯ ಭವಿಷ್ಯತ್ತಿಗೆ ನಾನಿದ್ದೆ, ನೀ ಯೋಚನೆ ಮಾಡಬೇಡ, ನೀ ತಲೆ ತಗ್ಗಿಸಿಬೇಡ, ನೀನು ತಲೆ ತಗ್ಗಿಸಿ ಬಿಡು, ಮತ್ತೇನು ಯೋಚನೆ ಮಾಡು, ಎಲ್ಲ ಭಾರತ ಅನ್ನೋದು ಅಂತಾರೆ. ಯಾರಿದ್ದಾರೆ? ಹೌದು ಡಾಕ್ಟರ್, ಯೋಚನೆ ಮಾಡಿ. ಎಂಬತ್ತಾರರಲ್ಲಿ ಫಸ್ಟ್ ಸೆಷನ್ನಲ್ಲಿ ಅವರು ಹೇಳಿದ್ದು ಹಂಗೆ, ಈ ಭಾರತ ನನ್ನ ಭವ್ಯ ಭೂಮಿ, ನನ್ನ ಮಾತೃಭೂಮಿ, ಇದರ ಉತ್ತರ ಅಭಿವೃದ್ಧಿಗಾಗಿ ನಾನಿದ್ದೇನೆ. ಸೊ ರಥ ಎಳೆಯಲಿಕ್ಕೆ ಮುಂದೆ ನಾನಿದ್ದೇನೆ, ನನ್ನ ಜೊತೆಗೂಡಿ ಸಾಕು. ಸೊ ಇಡೀ ಎಲ್ಲ ಭಾರ ನನ್ನದೇ, ನೀವು ಸುಮ್ಮನೆ ಹಗ್ಗ ಇಟ್ಕೊಂಡ್ರೆ ಸಾಕು, ರಥ ಮುಂದುವರಿತದೆ. ಅಂದರೆ ನೋಡಿ ಡಾಕ್ಟರ್, 86ರಲ್ಲಿ ಆ ಸ್ಥಿತಿ ಸಾಧಾರಣ ನಮಗೆ ಒಂದು
2014 ಬರುವ ತನಕ ಯಾವ ರೀತಿಯಾಗಿ ಇತ್ತು, ಆದರೆ ಅವರಿಗೆ ಸ್ಪಷ್ಟವಾಗಿ ಭಾರತ ಎಲ್ಲ ನಿಖರವಾದ ಮಾಹಿತಿ ಅವರ ಒಳಮನಸ್ಸಿನಲ್ಲಿ ಇತ್ತು. ಅದನ್ನು ಹೊರಗಾಗ್ಲಿಕ್ಕೆ ಕಾಯ್ತಾ ಇದ್ರು. ಕ್ಷಣ ಕ್ಷಣ ಚೂರನೆ ಹೊರಗಾಗ್ತಾ ಇದ್ದಾರೆ. ನಮ್ಮ ನಿಷ್ಠೆ ಬಲಿಯಬೇಕು. ಮತ್ತಷ್ಟು ಅವರು ಮೆಚ್ಚುವಂತೆ ನಾವು ಸಾರ್ಥಕ ವಿವೇಕ ವೀರ ಧೀರ ಶೂರ ಆಗಬೇಕು. ವಿನಯ ಕರ್ಣಕರ್ ಮುಂಬೈಯಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ದೇವರು ಮಾತನಾಡುತ್ತಾನೆ, ದೇವರನ್ನು ಕಾಣಬಹುದು, ದೇವರನ್ನು ಕಾಣುವುದು ಜನ್ಮಸಿದ್ಧ ಹಕ್ಕು ಎಂದು ಘಂಟಾಘೋಷವಾಗಿ ಸಾರಿದ ನನ್ನ ಗುರುದೇವ, ಜಗತ್ತಿನ ಜನರ ಶುಭಕ್ಕಾಗಿ ಒಳಿತಿಗಾಗಿ ಜೀವನ ಪೂರ್ತಿ ದೇವರಲ್ಲಿ ಕಣ್ಣೀರು ಹಾಕಿ ಜನರ ಸಮಸ್ಯೆಗಳಿಗೆ ಕೋಟ್ಯಾಂತರ ಪತ್ರಗಳ ಮೂಲಕ ಪರಿಹಾರ ನೀಡಿದ ನನ್ನ ಗುರುದೇವ, ನೋವು ಗೋಳೆಂದು ಬಂದ ಜಗತ್ತಿನ ಜನರನ್ನು ಪ್ರೀತಿಯಿಂದ ತಬ್ಬಿ ಕಷ್ಟ ಸಂಕಟದಿಂದ ಪಾರು ಮಾಡಿದ ನನ್ನ ಗುರುದೇವ, ವೇದ ಉಪನಿಷತ್ತಿನ ಸಾರ ಸತ್ಯವನ್ನು ಸದ್ವಿಚಾರ ಪ್ರಸರಣದ ಮೂಲಕ ಅತಿ ಸುಲಭವಾಗಿ ಜಗತ್ತಿನ ಜನರಿಗೆ ಅರ್ಥವಾಗುವಂತೆ ನೀಡಿದ ನನ್ನ ಗುರುದೇವ, ಸ್ವಾಮಿ ವಿವೇಕಾನಂದರ ಒಡಲನ್ನು ಅಂತರಾಳವನ್ನು ಅರಿತು ಅವರನ್ನು ಈ ಧರೆಗೆ ಉಳಿಸಿ ಭೂಗ್ರಹ ದೈವಗ್ರಹವಾಗಿಸುವ ಮಹಾನ್ ಹೋರಾಟಕ್ಕೆ ಅಣಿಯಾದ ನನ್ನ ಗುರುದೇವ, ಕಷ್ಟ ಸಮಸ್ಯೆ ನೋವುಗಳೆಂದು ಬಂದ ವ್ಯಕ್ತಿಯ ಕರ್ಮವನ್ನೆಲ್ಲ ತಾನೇ ಹೀರಿ ನರಳುವ ವ್ಯಕ್ತಿಯನ್ನು ಕ್ಷಣ ಮಾತ್ರದಲ್ಲಿ ಪರಿವರ್ತಿಸಿ ನಲಿವನ್ನು ನೀಡಿ ತನ್ನ ನೋವನ್ನು ಎಂದೂ ಒಂದಿನಿತು ತೋರದೆ ನಲಿವಿನ ಸ್ಪರ್ಶ ನೀಡಿದ ನನ್ನ ಪ್ರೀತಿಯ ಗುರುದೇವ, ಇಂಥ ಮಹಾನ್ ಗುರುದೇವ ನಮ್ಮಿಂದ ಬಯಸುವುದಾದರೂ ಏನು? ಏನೇನೋ ದೊಡ್ಡ ಶಬ್ದಗಳಿಂದ ನೀವು ಹೊಗಳಿದ್ದು ನೋಡಿದರೆ ಆ ಅರ್ಹತೆಗೆಲ್ಲ ನಾನು ಅರ್ಹನೇ ಅಂತ ಪುನಃ ಅಂತರಂಗ ವೀಕ್ಷಣೆಗೆ ನಾನು ಮುಂದಾಗುತ್ತೇನೆ. ಶಿವ ಗುರುಜಿ ತೋರಿದ ಪ್ರೀತಿ ಎಂಬುದು ಮೌಂಟ್ ಎವರೆಸ್ಟ್ ಆದರೆ, ನಾನು ನಿಮ್ಮಲ್ಲಿ ಭಕ್ತ ಸಮುದಾಯದಲ್ಲಿ ಹಂಚಿಕೊಟ್ಟದ್ದು ಒಂದು ಟೇಬಲ್ ಸ್ಪೂನ್ನಷ್ಟು ಪ್ರೀತಿ ಮಾತ್ರ. ಆ ಪ್ರೀತಿಗೆ ನೀವು ಕರಗಿ ಹೋಗಿ ಇಷ್ಟೆಲ್ಲ ಸದ್ಗುಣಗಳ ಮಯವಾಗಿ ನನ್ನನ್ನು ಭೂತ ಕನ್ನಡಿಯಲ್ಲಿ ಕಂಡು ನೀವು ಕಂಡಾಗ ಮತ್ತಷ್ಟು ನಾನು ಕರಗಿ ಸೊನ್ನೆ ಆಗುತ್ತೇನೆ. ಶ್ರೀ ಗುರುಜಿಯ ಕೃಪೆ ಊಹನಾತೀತ. ಅವರು ಅದನ್ನು ಹಂಚುವ ಪರಿ ವರ್ಣನಾತೀತ. ತುಂಬ ನೋವು, ಸಂಕಟವಿರುವಾಗ ಅವರು ಆಡುವ ಮಗು ಮುದ್ದು ಎಂಬ ಒಂದು ಶಬ್ದವೇ ನನ್ನ ಜನ್ಮಕ್ಕೆ 10 ವರ್ಷ ಆಯುಷ್ಯವನ್ನು ಜಾಸ್ತಿ ಮಾಡಿತ್ತು. ಎಷ್ಟೋ ಬಾರಿ ಅಸಹನೀಯ ಯಾತನೆಯನ್ನ ಒಂದೇ ಕ್ಷಣದಲ್ಲಿ ಅವರು ಮಾಯ ಮಾಡಿ
ಡಿವೈನ್ ಮ್ಯಾಜಿಕ್ ಇಂಟು 1000 ಟೈಮ್ಸ್ ಮಾಡಿದ್ದುಂಟು. ತೀವ್ರ ನೋವಿನಿಂದ ನಾನು ಕಂಗೆಟ್ಟಾಗ ಮುದ್ದು ಮರಿ, ಮುದ್ದು ಮಗು, ನೆಚ್ಚಿನ ಕಂದ ಅಂತ ಅವರು ಹೇಳಿದ್ದು ಕಂಡಾಗ ಆ ಮಾತಿಗೆ ವಾತ್ಸಲ್ಯಮಯಿ ಆ ಶಬ್ದಕ್ಕೆ ನಾನು ಅರ್ಹನೇ ಎಂದು ನನ್ನನ್ನೇ ಪ್ರಶ್ನಿಸಿಕೊಂಡದ್ದು ಉಂಟು. ಭಗವಂತನನ್ನು ಕಾಣದಿದ್ದ ಮೇಲೆ ಜೀವನ ವ್ಯರ್ಥ. ಭಗವಂತನ ವಾಣಿ ಕೇಳದಿದ್ದ ಮೇಲೆ ನಿಮ್ಮ ಬದುಕೆಲ್ಲ ಕಲ್ಲು ತಿಂದಂತೆ ಸಂಪೂರ್ಣ ವ್ಯರ್ಥ. 5ನೇ ವರ್ಷದಲ್ಲಿ ಭಗವದ್ವಾಣಿ ಕಂಡು ನಲಿದವ ನಾನು. ಶ್ರೀ ಗುರುಜಿ ಕೃಪೆಯಿಂದ ಆಧ್ಯಾತ್ಮಿಕ ಸರಳ ಒಗ್ಗಟ್ಟನ್ನೆಲ್ಲ ಅವರು ಸಲೀಸಾಗಿ ಸುಲಭ ಮಾಡಿ ಮಣ್ಣಿಯಾಗಿ ತಿನ್ನಿಸಿದ್ದಲ್ಲ, ಡ್ರಾಪ್ ಬೈ ಡ್ರಾಪ್ ನನ್ನ ಬಾಯಿಗೆ ಹಾಕಿದರು. ನನ್ನ ವೈಯಕ್ತಿಕ ಅರ್ಹತೆ ಇಲ್ಲದಿದ್ದರೂ ಗುರು ಹಿರಿಯರಿಂದ ತಂದ ಆ ಅರ್ಹತೆಯನ್ನು ಎಲ್ಲ ಸೇರಿಸಿ ನನ್ನ ಅಕೌಂಟಿಗೆ ಅವರು ಹಾಕಿದ್ದಾರೆ ಅಂತ ನಾನು ನಂಬುತ್ತೇನೆ. ಏನೇ ಆಗಲಿ, ನನ್ನನ್ನು ನೀವು ದೊಡ್ಡದು ಮಾಡಿ ಸಂತೋಷ ಪಡುವ ಬದಲು ನನ್ನ ಶಕ್ತಿದಾತರಾದ ಶ್ರೀ ಗುರುಜಿಯವರ ಸ್ಮರಣೆಯಿಂದ ನಿಮ್ಮನ್ನು ತುಂಬಿಕೊಳ್ಳಿ. ಎಲ್ಲ ಭಕ್ತರು ಕೂಡ ಗುರುಜಿ ಜೀವಂತ ದಾಸರಾಗಿ ಪ್ರತಿದಿನ ಅವರು ಬೆಳಿಗ್ಗೆ ಮಗು ಎದ್ದೇಳು ಎಂದು ನಯವಾಗಿ ಹೇಳಿ, ಪ್ರತಿದಿನ ರಾತ್ರಿ ಮುದ್ದು ಮಗು ಮಲಗು ಅಂತೂ ಅವರು ದಾರಿ ತೋರಿಸಿ, ಪ್ರತಿ ರಾತ್ರಿ ನಿಮ್ಮನ್ನು ಕನಸಿನಲ್ಲಿ ಬಂದು ನಿನ್ನೆಯ ನಿಮ್ಮ ದಿನಚರಿಗೆ ಅಂಕ ಹಾಕಿ ಬೇಷ್ ಎಂಬ ಒಂದೇ ಒಂದು ಶಬ್ದದಿಂದ ಜನ್ಮಪೂರ್ತಿ ನಿಮ್ಮನ್ನು ಕಾಪಾಡಬೇಕು. ಇದು ಹುಟ್ಟಿದಂದಿನಿಂದ ಹೇಳಬೇಕಾದ ನನ್ನ ಬೇಡಿಕೆ. ಇತ್ತೀಚೆಗೆ ನಿಮ್ಮ ಯೋಗಸಿರಿಯ ಹಾರಾಟ ಕಂಡು ದೃಢವಾಗಿ ಅದನ್ನು ಮತ್ತೆ ಮತ್ತೆ ನಾನು ಎಣಿಸಿಕೊಂಡು ಶ್ರೀ ಗುರುಜಿಯವರನ್ನು ಪೀಡಿಸಿ ಪಾವನನಾಗುತ್ತಿದ್ದೇನೆ. ಹಾಗೆಂದೇ ಹುಟ್ಟಿನ ದಿನ ಕರ್ತವ್ಯಪರರಾಗಿ, ಭಕ್ತಿ ಪರವಶರಾಗಿ, ಶೂನ್ಯತೆ ಗಣಿಯಾಗಿ, ಆಪ್ತತೆಯಿಂದ ಅವರು ಸದಾಕಾಲ ನಗುತ್ತ ನಲಿಯುವಂತೆ ನಿಮ್ಮ ವರ್ತನೆಯಲ್ಲಿ ನೀವು ತೋರಿಸಿ. ಅದೇ ನಿಮ್ಮ ದೊಡ್ಡದಾದ ಉಡುಗೊರೆ ಎಂದು ನಾನು ತಿಳಿಯುತ್ತೇನೆ. ಮತ್ಯಾವ ಸಂದರ್ಭದಲ್ಲಿಯೂ ನನ್ನನ್ನು ಉತ್ಪ್ರೇಕ್ಷೆಗೊಳಿಸಿ ಪ್ರಶಂಸಿಸಿ ಖಂಡಿತ ನೀವು ಖುಷಿ ಪಡಬೇಡಿ. ಸಾಕ್ಷಾತ್ ಗುರುಜಿ ಹೃದಯ ಮಂದಿರದಲ್ಲಿದ್ದಾರೆ. ಅವರು ಖಂಡಿತವಾಗಿ 100 ಕಣ್ಣಿನಿಂದ ನೋಡುತ್ತಿದ್ದು 100 ಕಿವಿಗಳಿಂದ ಕೇಳುತ್ತಿದ್ದಾರೆ. ಈ ಕ್ಷಣ ನನ್ನ ಜೊತೆ ಹಿಂದೆ ಮುಂದೆ ಮೇಲೆ ಕೆಳಗೆ ತುಂಬಿಕೊಂಡಿದ್ದಾರೆ. ನಾನು ಅನಾಥನಲ್ಲ, ಸನಾಥ ಎಂಬ ಹಿಗ್ಗಿನಿಂದ, ಹಿರಿಹಿರಿ ಹಿಗ್ಗಿನಿಂದ ಆಯುಷ್ಯ ಇರುವ ತನಕ ನೀವು ಸೌಭಾಗ್ಯದ ಗಣಿಯಾಗಿ ವರ್ತಿಸಿ. ಖಂಡಿತವಾಗಿಯೂ ನಾನು ನಿಮ್ಮ ಪರವಾಗಿ ಬಂಪರ್ ಕೃಪೆಯಿಸಲು ಬೇಡುತ್ತೇನೆ. ಮುಂದೊಂದು ದಿನ ಸತ್ತ ಒಂದೇ ಕ್ಷಣದಲ್ಲಿ 1 ಸೆಕೆಂಡ್ನಲ್ಲಿ ಕೈವಲ್ಯ ಬಳಗಕ್ಕೆ ತಗೋತೇನೆ ಎಂದಿದ್ದಾರೆ ಗುರುಜಿ. ಆನಂತರ ನಿಮ್ಮ ಇಹಪರದ ಎಲ್ಲ ವರ್ತನೆಯನ್ನು ಶ್ರೀ ಗುರುಜಿ ಜೊತೆಗಿದ್ದೇ ನೋಡುತ್ತೇನೆ. ಆ ಸೌಭಾಗ್ಯ ಬಂದಾಗ ಮತ್ತೇನೂ ನಿಮ್ಮಿಂದ ಕಾಣಿಕೆ ನನಗೆ ಬೇಕಾಗಿಯೇ ಇಲ್ಲ. ನೀವು ನಗುತ್ತಾ ನಲಿಯುತ್ತಾ ನಂದದ ಆತ್ಮವಿಶ್ವಾಸದ ಉಜ್ವಲ ನಂದಾದೀಪವಾಗಿದ್ದರೆ ಸಾಕು. ಹೆಸರಿನಂತೆ ನಿಮ್ಮಲ್ಲಿ ವಿನಯ ಉಕ್ಕಿ ಹರಿಯುತ್ತಿದೆಯೇ, ಅದು 1000 ಪಾಲು ಉಕ್ಕಿ ಹರಿಯಬೇಕು. ನಿಮ್ಮ ಬರುವ ಎಲ್ಲ ಭಕ್ತರಿಗೂ ನೀವು ಅದನ್ನು ಹಂಚಿ ನಿಮ್ಮ ಜೀವನ ಇನ್ನಷ್ಟು ಪಾವನವಾಗಲಿ. ಇಷ್ಟನ್ನೇ ನಾನು ಹೇಳಿ, ನಿಮ್ಮ ಜೀವನ ಯಥಾರ್ಥವಾಗ ಜೇನಾಗಬೇಕು, ಬದುಕು ಬಂಗಾರವಾಗಬೇಕು, ಬಾಳೆಲ್ಲ ಬೆಳಕಾಗಬೇಕು ಅಂತೇ ನಾನು ಮನಸ್ವಿ ಹಾರೈಸುತ್ತೇನೆ.
ಹಾಗಾಗಿ ಇನ್ನು ಮುಂದೆ ಯಾವುದೇ ಹೋಲಿಕೆ ಖಂಡಿತವಾಗಿಯೂ ನನ್ನ ಬಳಿ ಬರದಂತೆ ನೀವು ಕಣ್ಣಿನ ಮೇಲೆ ಕಣ್ಣಿಟ್ಟು ನಿಮ್ಮ ಅಂತರಂಗವನ್ನು ಇತರರ ಅಂತರಂಗವನ್ನು ಖಂಡಿತವಾಗಿಯೂ ನಿಯಂತ್ರಿಸಬೇಕು ಎಂಬುದು ನನ್ನ ನಮ್ರ ವಿನಂತಿ. ಅಂತ್ಯಕಾಲದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಆತನೇ ಬದುಕಿಸುತ್ತಾನೆ. ಆಗ ಎಲ್ಲ ಕಣ್ಣಿನಲ್ಲಿ ನೀರು ಬರುವಂತೆ ಮಾಡುತ್ತಾನೆ. ಮೆಲ್ಲನೆ ಹೇಳುತ್ತಾನೆ, 100 ಜನ್ಮದ ಇಷ್ಟು ಕ್ವಿಂಟಲ್ ಮೈನಸ್ ಇದೆ, ಯಾವಾಗ ತೀರಿಸಿಕೊಳ್ಳುವಿ? ಮುಗಿತಲ್ಲ, ಇನ್ನು ಮನುಷ್ಯ ಜನ್ಮವಿಲ್ವಲ್ಲ. ಆಗ ಅಳು ಬಂದೇ ಬರುತ್ತದೆ. ಕಣ್ಣೀರಿನ ಒಂದು ಗ್ರಂಥಿ ಪಟಕ್ಕೆಂದು ಬಡಿಯುತ್ತದೆ. ಆಗ ಸಂಬಂಧಿಕರು ಹೇಳುತ್ತಾರೆ, ಪ್ರಜ್ಞೆ ಇಲ್ಲದೆ ಮಲಗಿದ್ದಾರೆ, ಕಣ್ಣೀರು ಮಾತ್ರ ಹರಿಯುತ್ತದೆ. ಈ ವೈದ್ಯ ಕಕ್ಕಾಬಿಕ್ಕಿ ಆಗುತ್ತಾನೆ. ಹೌದೇ, ಒರೆಸಿಬಿಡಿ, ಪರವಾಗಿಲ್ಲ. ಅವರು ಭಾವನಾತ್ಮಕವಾಗಿ ಆಳಕ್ಕೆ ಹೋಗಿ ಹೇಳುವಾಗ ಈ ಲೌಕಿಕ ವೈದ್ಯ ಆತನಿಗೆ ಜೇಬು ತುಂಬುವುದಿಲ್ಲ. ಇರಲಿ ಬಿಡಿ, ಒರೆಸಿಬಿಡಿ ಅನ್ನುತ್ತಾನೆ. ಇದು ಈತನ ಅಜ್ಞಾನವೇ ಸುಜ್ಞಾನವೇ. ಯೋಚನೆ ಮಾಡಿ, ಎಲ್ಲರ ಅವಸ್ಥೆ ಹಾಗೆ. ವಿವೇಕ ವೀರರ ಅವಸ್ಥೆ ಹಾಗಾಗಬಾರದು. ಪಟ್ಟೆಂದು ಬೀಳಬೇಕು, ದಡ್ಡೆಂದು ಹೋಗಬೇಕು. ತಕ್ಷಣ ಜಗದಂಬೆ ಆ ಭೇಟಿ ಕೊಟ್ಟು ಸದ್ಗತಿಯ ವೇಳೆ ಮಗು ಏನು ಬೇಕು ಎನ್ನಬೇಕು. ಆ ರೀತಿ ನನ್ನ ಆಶೆ ಈಡೇರಿಸುವಿರಾ? ಶ್ರೀ ಗುರುಜಿ ಖಂಡಿತವಾಗಿಯೂ ಎಲ್ಲರಿಗೂ 100% ಕೊಟ್ಟಿದ್ದಾರೆ. ಬೆಳಿಗ್ಗೆ ಮುಂದಾಗಿಯೇ ನಮಗೆ ಉತ್ತರ ಪತ್ರಿಕೆ ತಿದ್ದುವ ಮೊದಲೇ 100ಕ್ಕೆ 100 ಅವರ ಅಂಕ ಕೊಟ್ಟಿದ್ದಾರೆ. ನಮ್ಮ ಭಾಗ್ಯ. ಶ್ರೀ ಗುರುಜಿಯವರನ್ನು ನಾವು ಪಡೆದಿದ್ದೇವೆ. ದಾರಿದೀಪವಾಗಿ ಮಾರ್ಗದರ್ಶಕರಾಗಿ ಉತ್ತರೋತ್ತರ ಅಭಿವೃದ್ಧಿಗೆ ಇಲ್ಲಿರುವವರೇ ನಮ್ಮ ಆತ್ಮದ ಜೊತೆಗೆ ಸತ್ತ ಕ್ಷಣವೇ ಬರುತ್ತಾರೆ. ಶ್ರೀ ಗುರುಜಿ ಹೇಳಿದ್ದಾರೆ, ಸತ್ತ ಕ್ಷಣವೇ ಮಾತೆಯ ಜೊತೆಗೆ ಹೋಗಿ ಮುಕ್ತಿ ನಿಂಗೆ ಕೊಡ್ತೇನೆ ಅಂತ. ಯೋಚನೆ ಮಾಡಿ, ಮರು ಸೆಕೆಂಡ್ನಲ್ಲೇ ಮುಕ್ತಿ ಕೊಡ್ತೇನೆ, ಮಾತೆಯ ಜೊತೆ ಆತ್ಮ ಐಕ್ಯ ಮಾಡುತ್ತೇನೆ ಅಂತ. ಜೀವಂತವಾಗಿರುವಾಗಲೇ ಆ ರೀತಿ ಪ್ರೊಫೆಟಿಕ್ ನ್ಯೂಸನ್ನು ಗುರುಜಿ ಮಾತ್ರ ಕೊಡಬಲ್ಲರು. ಆಗಲೂ ಕೂಡ ಎಲ್ಲರಿಗೂ ಕೊಟ್ಟುಬಿಡಿ ಅಂದೆ ನಾನು. ಅದಕ್ಕೆ ಶ್ರೀ ಗುರುಜಿ ಹೇಳ್ತಾರೆ, ನಿನ್ನ ಹತ್ರ ಮಾತಾಡಿದರೆ ಜಗತ್ತಿನಾದ್ಯಂತ ಯೂನಿವರ್ಸಲ್ ಫಿಗರ್ ಆಗಿ, ಯೂನಿವರ್ಸಲ್ ಸ್ಪಿರಿಚುವಲ್ ಫಿಗರ್ USF ಆಗಿ ಉತ್ತರೋತ್ತರ ಅಭಿವೃದ್ಧಿ ಸೂರ್ಯನಿರುವ ತನಕ ನೀನಿರ್ತಿ ಮಗು ಬೇಷ್ ಅಂತ ಅಲ್ಲೂ ಕೂಡ ಹೇಳಿದ್ದಾರೆ. ಯೋಚನೆ ಮಾಡಿ, ನನ್ನ ಆಶೆ ಇಷ್ಟೇ. ಡಿವೈನ್ ಪಾರ್ಕ್ ಸ್ಪಿರಿಚುವಲ್ ಲ್ಯಾಬೊರೇಟರಿ ಅಂತ ಆದಮೇಲೆ ಬಂದ ಎಲ್ಲರೂ ನೀವು ಸ್ಪಿರಿಟ್ 100% ಅಕ್ಷಯವಾಗಬೇಕು, ಅನಂತವಾಗಬೇಕು. ಭಗವತ್ ಪ್ರೇಯವಾಗಿ ಭಗವಂತನ ಫಸ್ಟ್ ಹ್ಯಾಂಡ್ ಬೆಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ರಿಸಲ್ಟ್ ಕಿವಿಯಾರೆ ಕೇಳಿ ಇತರರಿಗೆ ಹೇಳುವಾಗ ಭಗವಂತ ನನ್ನ ಕೆಲಸಕ್ಕೆ 100ಕ್ಕೆ 100 ಕೊಟ್ಟಿದ್ದಾನೆ ಗೊತ್ತೇ ಅಂತ ಕಣ್ತುಂಬಿ ತಲೆ ತಗ್ಗಿಸಿ ಹೇಳುವಂತಾಗಬೇಕು. ಗುರುವರ ನಿಮಗೆ ಕೋಟಿ ನಮನ, ಎಂದಿಗೂ ಮರೆಯನು ನಿಮ್ಮ ಕರುಣ, ಬೇಡುತ್ತಲಿಹನು ಶರಣ. ಗುರುವರ ನಿಮಗೆ ಕೋಟಿ ನಮನ, ಎಂದಿಗೂ ಮರೆಯನು ನಿಮ್ಮ ಕರುಣ. ಕಾಣೆನು ದಾರಿಯ ನಿನ್ನಡಿ ಸೇರಲು, ಮಾಯೆಯ ಮೋಡಿಯ ದಾಟಲು. ಕಾಣೆನು ದಾರಿಯ ನಿನ್ನಡಿ ಸೇರಲು, ಮಾಯೆಯ ಮೋಡಿಯ ದಾಟಲು. ದೈನ್ಯದಿ ಬೇಡುವೆ ಕರುಣಿಸು ದೇವ, ಶುಭಕರ ನೀಗಿಸು ನೋವ. ಗುರುವರ ನಿಮಗೆ ಕೋಟಿ ನಮನ, ಎಂದಿಗೂ ಮರೆಯನು ನಿಮ್ಮ ಕರುಣ. ಬೇಡುತ್ತಲಿಹನು ಶರಣ. ಗುರುವರ ನಿಮಗೆ ಕೋಟಿ ನಮನ, ಎಂದಿಗೂ ಮರೆಯನು ನಿಮ್ಮ ಕರುಣ. ಗುರುವರ ನಿಮಗೆ ಕೋಟಿ ನಮನ, ಎಂದಿಗೂ ಮರೆಯನು ನಿಮ್ಮ ಕರುಣ.